last class we have discussed about the why in our country economic reforms were introduced, right? So in that especially we have studied about economic crisis and also what is the need to implement the economic reforms. So in this class let us start with a background. In this background you will study about why it is necessary to implement the economic reforms, that liberalization, privatization and globalization, right? So here first going to discuss it, we have to study about the foreign trade. So what is the meaning of foreign trade? So if in simple words if we say that a purchase of goods and services within the two countries or within the border or territories ಅಂತಂದ್ರೆ ಈಗ ಒಂದು ದೇಶ ಅಂತಕ್ಕಂಥದ್ದು ಸರಕು ಮತ್ತು ಸೇವೆಗಳನ್ನ ಬೇರೆ ದೇಶಕ್ಕೆ ಮಾರಾಟ ಮಾಡಬಹುದು ಅಥವಾ ಏನ್ ಮಾಡ್ಕೋಬಹುದು, ಪರ್ಚೇಸ್ ಅನ್ನು ಸಹ ಮಾಡ್ಕೋಬಹುದು. ಅಂತಹ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ವಿದೇಶಿ ವ್ಯಾಪಾರ ಅಂತ ಕರಿತೀವಿ. ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನು ಒಂದು ದೇಶ ಇನ್ನೊಂದು ದೇಶಕ್ಕೆ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆಗೆ ನಾವು ವಿದೇಶಿ ವ್ಯಾಪಾರ ಅಂತ ಕರಿತೀವಿ. ಈ ವಿದೇಶಿ ವ್ಯಾಪಾರದಲ್ಲಿ ನಾವು ಟೂ ಟೈಪ್ಸ್ ನ ನೋಡ್ತೀವಿ. ಏನು ಯಾವ್ದ್ಯಾವ್ದು ಅಂತಂದ್ರೆ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್. ಸೊ ಯಾಕೆ ಇದ್ರಲ್ಲಿ ನೀವು ಇಂಪೋರ್ಟ್ಸ್ ಮತ್ತೆ ಎಕ್ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಾನು ಫಸ್ಟೇ ಹೇಳಿದಂಗೆ ಇಲ್ಲಿ ರಿಫಾರ್ಮ್ಸ್ ನ ಇಂಪ್ಲಿಮೆಂಟ್ ಮಾಡೋದ್ರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಬಾಹ್ಯ ಸಾಲ ಹೆಚ್ಚಾಯಿತು, ಆರ್ಥಿಕ ಬಿಕ್ಕಟ್ಟು ಉಂಟಾಯಿತು. ಸೊ ಇದರಿಂದಾಗಿ ಮತ್ತೆ ನಮ್ಮ ದೇಶದಲ್ಲಿ ಆಮದುಗಳು ಹೆಚ್ಚಾಗಿ ರಫ್ತುಗಳ ಪ್ರಮಾಣ ಕಡಿಮೆ ಆಯಿತು. ಇದರಿಂದ ಆದಾಯದ ಪ್ರಮಾಣ ಕಡಿಮೆಯಾಗಿ ವೆಚ್ಚಗಳು ಅಂತಕ್ಕಂಥದ್ದು ಜಾಸ್ತಿ ಆಯಿತು. ಸೊ ಅದಕ್ಕೋಸ್ಕರ ಏನು ಅಂತಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಇಂಪೋರ್ಟ್ಸ್ ಅಂತಂದ್ರೆ ಆಮದುಗಳು ಮತ್ತು ರಫ್ತುಗಳ ಬಗ್ಗೆ ತಿಳ್ಕೊಳ್ಳೋದು ಅನಿವಾರ್ಯ ಆಗಿದೆ. ಸೊ ಇಂಪೋರ್ಟ್ಸ್ ಅಂತಂದ್ರೆ ಏನು? ಅ ಪರ್ಚೇಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಅದರ್ ಕಂಟ್ರೀಸ್ ಟು nation. Means purchase of goods and services from other countries to the nation is called imports. Purchase of goods and services to the nation from other countries. So ಏನು ಕಾಮನ್ ಆಗಿ ನಾವು ಪರ್ಚೇಸ್ ಸೇಲ್ ಅಂತಕ್ಕಂಥದ್ದು ನಮ್ಮ ಡೈಲಿ ಲೈಫ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂತಂದ್ರೆ ಕೆಲವೊಂದು ಗೂಡ್ಸ್ ಅಂಡ್ ಸರ್ವಿಸಸ್ ನ ನಾವು ಬೇರೆಯವ್ರಿಗೆ ಸೇಲ್ ಮಾಡ್ತೀವಿ, ಕೆಲವೊಂದು ಗೂಡ್ಸ್ ಅಂಡ್ ಸರ್ವಿಸಸ್ ನಮ್ಗೆ ರಿಕ್ವೈರ್ ಇರ್ತಕ್ಕಂಥದ್ದನ್ನ ಬೇರೆಯವರಿಂದನೂ ಸಹ ಪರ್ಚೇಸ್ ಮಾಡ್ತೀವಿ. ಸೊ ಇಲ್ಲಿ ಪರ್ಚೇಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಡ್. ಪರ್ಚೇಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ದ ನೇಷನ್ ಫ್ರಮ್ ಅದರ್ ಕಂಟ್ರೀಸ್ ಅಂತಂದ್ರೆ ಬೇರೆ ದೇಶಗಳಿಂದ ಸರಕು ಮತ್ತು ಸೇವೆಗಳನ್ನ ನಮ್ಮ ಸ್ವಂತ ದೇಶಕ್ಕೆ ತೆಗೆದುಕೊಳ್ಳುವುದನ್ನ ಅಂತಂದ್ರೆ ಪರ್ಚೇಸ್ ಮಾಡೋದನ್ನ ಏನಂತ ಕರಿತೀವಿ ನಾವು? ಇಂಪೋರ್ಟ್ಸ್ ಅಂತ ಕರಿತೀವಿ. ಸೊ ಈ ಇಂಪೋರ್ಟ್ಸ್ಗೆ ನಾವೇನ್ ಮಾಡ್ಬೇಕು? ಪೇಮೆಂಟ್ಸ್ ಅಂತಂದ್ರೆ ನಮ್ಮ ದೇಶದ ಕರೆನ್ಸಿಯಲ್ಲಿ ಯಾವ ದೇಶಗಳು ಏನು ರಿಕ್ವೈರ್ಮೆಂಟ್ ಇರುತ್ತೋ ಆ ದೇಶಕ್ಕೆ ನಮ್ಮ ದೇಶದ ಕರೆನ್ಸಿಯಲ್ಲಿ ಪೇಮೆಂಟ್ ಮಾಡ್ಬೋದು. ಅಥವಾ ಈಗ ಕಾಮನ್ ಆಗಿ ಯೂನಿವರ್ಸಲ್ ಕರೆನ್ಸೀಸ್ ಅಂತಾನು ಇದೆ, ಅದರಲ್ಲಿ ಎಸ್ಪೆಷಲಿ ಡಾಲರ್. ಸೊ ಕೆಲವೊಂದು ಇಂಪೋರ್ಟ್ ಗೂಡ್ಸ್ಗೆ ನಾವು ಡಾಲರ್ ಅಲ್ಲೇ ಪೇ ಮಾಡ್ಬೇಕಾಗತ್ತೆ. ಸೊ ಈ ಡಾಲರ್ ಅಂತಕ್ಕಂಥದ್ದು ನಮ್ಗೆ ಹೇಗ್ ಸಿಗತ್ತೆ ಅಂತಂದ್ರೆ ನಾವು ಎಕ್ಸ್ಪೋರ್ಟ್ಸ್ ಮಾಡಿರ್ತೀವಿ. ಆ ಎಕ್ಸ್ಪೋರ್ಟ್ಸ್ ಮಾಡಿದಾಗ ಏನ್ ಮಾಡಿರ್ತೀವಿ? ನಾವು ಸೇಲ್ ಮಾಡಿರ್ತೀವಿ. ನಮ್ಮ ಸೇಲ್ಸ್ಗೆ ಏನ್ ಮಾಡ್ತಾರೆ? ಅವರು ಡಾಲರ್ಸ್ ಅಲ್ಲಿ ಪೇ ಮಾಡಿರ್ತಾರೆ. ಸೊ ಈ ಡಾಲರ್ಸ್ ನ ನಾವು ಇಂಪೋರ್ಟ್ಸ್ಗೆ ಅಂತಂದ್ರೆ ನಾವು ಪರ್ಚೇಸ್ ಮಾಡಿದಾಗ ಆ ಇಂಪೋರ್ಟ್ ಗೂಡ್ಸ್ಗೆ ಪೇ ಮಾಡ್ತೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ಸ್? ಸೊ ಎಕ್ಸ್ಪೋರ್ಟ್ಸ್ ಈಸ್ ನಥಿಂಗ್ ಬಟ್ ಸೇಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ to the rest of the world.
in our country, that is called as a foreign exchange. This foreign exchange will be used for the exports and imports. ಅಂತಂದ್ರೆ ನಾವು ಆಮದುಗಳಿಗೆ ಪಾವತಿಗಳನ್ನು ಮತ್ತೆ ರಫ್ತುಗಳಿಂದ ಗಳಿಸಿದ ಆದಾಯವನ್ನ ಏನಂತ ಕರಿತೀವಿ ಅಂತಂದ್ರೆ ವಿದೇಶಿ ವಿನಿಮಯ ಅಂತ ಕರಿತೀವಿ. ಈ ವಿದೇಶಿ ವಿನಿಮಯವನ್ನು ನಾವು ಆಮದುಗಳಿಗೆ ಪಾವತಿಗಳನ್ನು ಮಾಡುವುದಕ್ಕಾಗಿ ಅಥವಾ ನಮ್ಮ ರಫ್ತುಗಳಿಗೆ ಬೇರೆಯವರು ಮಾಡಿದ ಪಾವತಿಗಳನ್ನು ನಾವು ವಿದೇಶಿ ವಿನಿಮಯ ಅಂತ ಕರಿತೀವಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಮತ್ತೆ ಏನು ಇದು ಬ್ಯಾಕ್ಗ್ರೌಂಡ್ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಲಿಬ್ರಲೈಸೇಷನ್, ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣವನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಈ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಾಗಿತ್ತು, ರೀಸನ್ಸ್ ಏನಾಗಿತ್ತು ಅನ್ನೋದನ್ನ ಈ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ತಿಳ್ಕೊಳ್ತೀವಿ. ಸೊ to implement the economic reforms in our country, the main reason is economic crisis, right? So what is the economic crisis? ಆರ್ಥಿಕ ಬಿಕ್ಕಟ್ಟು ಅಂತಂದ್ರೆ ಏನು? ಸೊ ಈ ಆರ್ಥಿಕ ಬಿಕ್ಕಟ್ಟು ಅಂತಂದ್ರೆ ಎಲ್ಲಿ ಆರ್ಥಿಕ ಚಟುವಟಿಕೆಗಳು ಸ್ಟಾಪ್ ಆಗಿರುತ್ತೆ, ಸೊ ಅಂತದನ್ನ ನಾವೇನಂತ ಕರಿತೀವಿ, economic crisis, where the production activities get devalued and financial assets get devalued, where the production process gets stops. That situation is called as a economic crisis. So because of this reason we are unable to improve our exports. At the same time our country's imports like petroleum and other essential goods have increased. So in that situation, in end of the 1980s, our country is faced the problem of economic crisis and also financial crisis, where our debts are risen but the income is very less. Because of that reason also financial crisis has happened, even though we are unable to make a payments for our import goods. So this is the reason to implement the economic reforms, right? So here it shows our inefficient administration, or our nation's administration was very inefficient. Because of this reason our country has taken decision to implement the economic reforms. So inefficiency means ಅದಕ್ಷ ನಿರ್ವಹಣೆ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಈಗ ಯಾವಾಗ ಬೆಲೆಗಳ ಏರಿಳಿತ ಆಗತ್ತೋ ಅಥವಾ ಯಾವಾಗ ಹಣದುಬ್ಬರದ ಪರಿಸ್ಥಿತಿ ಅಂತಕ್ಕಂಥದ್ದು ಉಂಟಾಗತ್ತೋ, ಸೊ ಅಂತಹ ಸ್ಥಿತಿಯಲ್ಲಿ ಏನಂತ ಕರಿತೀವಿ, ಈ ಸರ್ಕಾರ ಏನು ಯಾವುದೇ ಇಂಪ್ಲಿಮೆಂಟ್ಸ್ ಮಾಡ್ತಿಲ್ಲ ಅಂತ ಹೇಳ್ತೀವಿ. ಸೊ ಅಂತ ಸಿಚುಯೇಷನ್ ನಾವೇನಂತ ಕರಿತೀವಿ, ಅದಕ್ಷ ಅಂತ ಕರಿತೀವಿ. ಸೊ ಇಲ್ಲಿ ಏನು ಅಂತಂದ್ರೆ ನಮ್ ಗವರ್ನಮೆಂಟ್ ಅಂತಕ್ಕಂಥದ್ದು ಇನ್ಎಫಿಷಿಯಂಟ್ ಆಗಿತ್ತು, ಸೊ ಅದರಿಂದನೇ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರು. ಸೊ ಯಾಕೆ ಅಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಆದಾಯಕ್ಕಿಂತ ಏನಾಗಿತ್ತು, ವೆಚ್ಚ ಹೆಚ್ಚಾಗಿತ್ತು. ಸೊ income was very less and expenditure more. Expenditure was very high. So because of this reason our government or our economic condition has faced the problem of deficit. So because of this reason, and even though as we know from where our government generates the income, as we know through the taxation and running the public enterprises. So as you people know that you are also paying the taxes like income tax and also goods tax, right? So through that government is generating the income. But here where the government is inefficient, it is a less collection of taxes, and also our government policies which has made to improve the economy development, it requires a more expenditure. So where our government income is very less but our expenses are more. Why expenses are more? Because as we know the economic policies which have made to solve the problem of poverty
unemployment and to control the population growth or population explosion. So to solve these problems, our country's economy have taken some development strategies. So why? Because as we know, when the imports are increased, the prices for the goods have also risen. In that situation, people are workless. The condition of workless is called poverty. Sorry, unemployment. Then the people who doesn't have for a day food, for them we call poverty. And population explosion, already you know the population growth is very high than our mortality rate, right? So because of these problems, even our economic condition is fallen into the economic crisis. To solve these problems, our government have been taken policies to implement and solve these problems. For that, government requires more income or capital. So where the government had been implemented through the budget, that income is very less. Because of that reason, the expenditure have been risen. So this is also one reason. So ಏನಾಯ್ತು ಅಂತಂದ್ರೆ, ನಮ್ಮ ಆದಾಯ, ಸರ್ಕಾರದ ಆದಾಯ ಅಂತಕ್ಕಂಥದ್ದು ವೆಚ್ಚಕ್ಕಿಂತ ಕಡಿಮೆ ಇತ್ತು. ಆದರೆ ನಮ್ಮ ದೇಶ ಅರ್ಥವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅರ್ಥವ್ಯವಸ್ಥೆಯ ಸಮಸ್ಯೆಗಳಾಗಿರ್ತಕ್ಕಂತಹ ಬಡತನ, ನಿರುದ್ಯೋಗ, ಜನಸಂಖ್ಯಾ ಸ್ಫೋಟವನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತು ಅಂತಂದ್ರೆ ಅಭಿವೃದ್ಧಿಯ ನೀತಿಗಳನ್ನ ಜಾರಿಗೆ ತಂತು. ಈ ಅಭಿವೃದ್ಧಿಯ ನೀತಿಗಳು ಅಂತಕ್ಕಂಥದ್ದು ಹೆಚ್ಚು ಹೆಚ್ಚು ಆದಾಯವನ್ನ, ಹೆಚ್ಚು ಹೆಚ್ಚು ಬಂಡವಾಳವನ್ನ ಇನ್ವೆಸ್ಟ್ ಮಾಡೋ ರೀತಿಯಾಗಿ ಆಯ್ತು. ಸೊ ಅದಕ್ಕೋಸ್ಕರ ಏನಾಯ್ತು ಅಂತಂದ್ರೆ, ನಮ್ಮ ಆದಾಯಕ್ಕಿಂತ ಈ ಅಭಿವೃದ್ಧಿ ತಂತ್ರಗಳ ಮೇಲೆ ಅಥವಾ ನೀತಿಗಳ ಮೇಲೆ ಮಾಡಿದಂತಹ ವೆಚ್ಚ ಅಂತಕ್ಕಂಥದ್ದು ಜಾಸ್ತಿ ಆಯ್ತು. ಯಾವಾಗ ವೆಚ್ಚ ಅಂತಕ್ಕಂಥದ್ದು ಜಾಸ್ತಿ ಆಯ್ತು, ಸರ್ಕಾರ ಅಂತಕ್ಕಂಥದ್ದು ಕೊರತೆಯನ್ನ ಅನುಭವಿಸಿತ್ತು. ಸೊ ಕೊರತೆ ಅಂತಂದ್ರೆ ಏನಂದ್ರೆ, ಯಾವಾಗ ಆದಾಯ ಕಡಿಮೆ ಇರುತ್ತೆ, ನಮ್ಮ ವೆಚ್ಚಗಳು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ಸಾಮಾನ್ಯವಾಗಿ ನಮ್ಮ ಡೈಲಿ ಲೈಫ್ ಅಲ್ಲಿ ಹೇಳೋದಾದ್ರೆ, ನಮ್ಮ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದು ಇನ್ಕಮ್ ಜನರೇಟ್ ಅಂತಕ್ಕಂಥದ್ದು ಕಡಿಮೆ ಇರ್ತಕ್ಕಂತಹ ಒಂದು ಸಿಚುಯೇಷನ್ ನಾವು ಡಿಫಿಸಿಟ್ ಅಂತ ಕರಿತೀವಿ. ಸೊ ಈ ಡಿಫಿಸಿಟ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಗವರ್ನಮೆಂಟ್ ಏನ್ ಮಾಡ್ತು ಅಂತಂದ್ರೆ, ಟ್ಯಾಕ್ಸಸ್ ನ ಇಂಪ್ರೂವ್ಮೆಂಟ್ ಮಾಡ್ತು. ಅಂತಂದ್ರೆ ಟ್ಯಾಕ್ಸ್ ಜನರೇಷನ್ ನ ಜಾಸ್ತಿ ಮಾಡ್ತು, ಟ್ಯಾಕ್ಸೇಷನ್ ನ ಜಾಸ್ತಿ ಮಾಡ್ತು. ದೆನ್ ಮತ್ತೆ ಏನ್ ಮಾಡ್ತು, ಬ್ಯಾಂಕ್ಸ್ ಅಲ್ಲಿ ಲೋನ್ಸ್ ನ ತಗೊಳ್ತು. ಅಂಡ್ ಆಲ್ಸೋ it has demanded to provide loans from the international financial institutions. International financial institutions. So ಈ ಡಿಫಿಸಿಟ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಿಕ್ಕೆ ಅಂತಂದ್ರೆ, ವೆಚ್ಚಗಳನ್ನ ಜಾಸ್ತಿ ಮಾಡೋದಿಕ್ಕೆ, ಆದಾಯ ಯಾವಾಗ ಕಡಿಮೆ ಆಯ್ತು ಆ ಆದಾಯವನ್ನು ಸರಿದೂಗಿಸ್ಕೊಳ್ಳೋದಿಕ್ಕೆ, ಮತ್ತೆ ವೆಚ್ಚಗಳನ್ನ ಹೆಚ್ಚು ಮಾಡೋದಿಕ್ಕೆ, ಅಭಿವೃದ್ಧಿಯತ್ತ ಸಾಗೋದಿಕ್ಕೆ ಏನ್ ಮಾಡ್ತು ಅಂತಂದ್ರೆ, ನಮ್ಮ ಸರ್ಕಾರ ಅಂತಕ್ಕಂಥದ್ದು ಟ್ಯಾಕ್ಸಸ್ ನ ಜಾಸ್ತಿ ಮಾಡ್ತು. ಅದೇ ರೀತಿಯಾಗಿ ಬ್ಯಾಂಕ್ ಲೋನ್ಸ್ ನ ಬ್ಯಾಂಕ್ಸ್ ಹತ್ರ ಲೋನ್ಸ್ ನ ಪಡ್ಕೊಳ್ತು. ಮತ್ತೆ ಇಂಟರ್ನ್ಯಾಷನಲ್ ಫಿನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ, ಲೈಕ್ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ, ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಇವುಗಳ ಹತ್ರ ಏನ್ ಮಾಡ್ತು ಅಂತಂದ್ರೆ, ಸಾಲವನ್ನ ಕೇಳ್ತು. ಈ ಸಾಲವನ್ನು ಕೇಳೋದ್ರ ಮುಖಾಂತರ ಈ ಡಿಫಿಸಿಟ್ ನ ಫುಲ್ಫಿಲ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿತ್ತು. ಬಟ್ ಇದು ಸಕ್ಸೀಡ್ ಆಯ್ತಾ? ಇಲ್ಲ. ಯಾಕೆ ಅಂತಂದ್ರೆ, ನಾನು ಫಸ್ಟೇ ಹೇಳಿರೋ ರೀತಿಯಾಗಿ ಡೆವಲಪ್ಮೆಂಟ್ ಸ್ಟ್ರಾಟಜೀಸ್ ಅಂತಕ್ಕಂಥದ್ದು ಹೆಚ್ಚು ರಿಕ್ವೈರ್ಮೆಂಟ್ಸ್ ಅಂತಂದ್ರೆ ಕಾಮನ್ ಆಗಿ ಹೆಚ್ಚು ಎಕ್ಸ್ಪೆನ್ಸಸ್ ನ
ಡಿಮ್ಯಾಂಡ್ ಮಾಡ್ತಿತ್ತು. ಇನ್ ದ ಸಚ್ ಎ ಸಿಚುಯೇಷನ್ ದ ಟ್ಯಾಕ್ಸ್ ಕಲೆಕ್ಷನ್ ಇಸ್ ವೆರಿ ಲೆಸ್ to fulfill that expenses, and also the development strategies require more expenses, and where the government has running a public firms, the income generation was also very less. In this situation where the government thinks to implement or to fulfill that deficit where it has taken from the financial institution, it has been used for the consumption expenditure. ಅಂತಂದ್ರೆ ಸಾಮಾನ್ಯವಾಗಿ ನಾವು ಹಣಕಾಸು ಸಂಸ್ಥೆಗಳಿಂದ ಅಥವಾ ಜನರಿಂದ ಪಡೆದಿರ್ತಕ್ಕಂತಹ ತೆರಿಗೆಗಳನ್ನ ಏನ್ ಮಾಡಬೇಕು, ದೇಶದ ಅಭಿವೃದ್ಧಿಗೋಸ್ಕರ ಬಳಸ್ಕೋಬೇಕು. ದೇಶದ ಅಭಿವೃದ್ಧಿಗೋಸ್ಕರ ಬಳಸ್ಕೊಂಡಾಗ ಮಾತ್ರ ಏನಾಗುತ್ತೆ, ಅದು ಮತ್ತೆ ಆದಾಯವನ್ನ ಸೃಷ್ಟಿ ಮಾಡುತ್ತೆ. ಬಟ್ ಇಲ್ಲಿ ಏನಾಗ್ಲಿಲ್ಲ, ಏನು ಆದಾಯವನ್ನು ಸೃಷ್ಟಿಸುವಂತಹ ತಂತ್ರಗಳನ್ನು ಮಾಡೋದರ ಬದಲಿಗೆ ಅನುಭೋಗದ ಖರ್ಚಿಗಾಗಿ ಬಳಸ್ಕೊಳ್ತು, ಅಂತಂದ್ರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಗಿ ಬಳಸ್ಕೊಳ್ತು. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ನಾವೇನಾದ್ರೂ ಕನ್ಸಂಪ್ಷನ್ ಪರ್ಪಸ್ಗೋಸ್ಕರ ಎಕ್ಸ್ಪೆನ್ಸಸ್ ಮಾಡಿದ್ರೆ ಅದು ಅಡಿಷನಲ್ ಇನ್ಕಮ್ ನ ಜನರೇಟ್ ಮಾಡೋದಿಲ್ಲ. ಸೊ ಸಪೋಸ್ ಇಫ್ ವಿ ಟೇಕ್ ಎಕ್ಸಾಂಪಲ್, ಇಫ್ ಯು ಸ್ಪೆಂಡ್ ಮನಿ ಟು ಪರ್ಚೇಸ್ ಸಮ್ ಸ್ನಾಕ್ಸ್, or if you purchase some food grains or vegetables, it won't get additional to your income, right? ಅಂತಂದ್ರೆ ನೀವು ಏನಾದ್ರೂ ಒಂದು ಅನುಭೋಗಕ್ಕಾಗಿ, ಲೈಕ್ ಈಗ ಫುಡ್ ಗ್ರೈನ್ಸ್ ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ವೆಜಿಟೇಬಲ್ಸ್ ತರಕಾರಿ ಆಗಿರ್ಬೋದು, ನಿಮ್ಮ ಕ್ಲಾತ್ಸ್ ಆಗಿರ್ಬೋದು, ಏನ್ ಮಾಡಲ್ಲ ಅಂತಂದ್ರೆ ನಿಮಗೆ ಅಡಿಷನಲ್ ಆಗಿ ಆದಾಯವನ್ನು ತಂದು ಕೊಡೋದಿಲ್ಲ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಯಾವಾಗ ಅಡಿಷನಲ್ ರೆವೆನ್ಯೂನ ಜನರೇಟ್ ಮಾಡಲಿಲ್ವೋ ಮತ್ತೆ ಏನಾಯ್ತು, ಡೆಬ್ಟ್ಸ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಯ್ತು. ಇದರ ಜೊತೆಗೆ ಏನಾಯ್ತು, ಗವರ್ನಮೆಂಟ್ has already spent a lot of money on the social sector, like to provide pensions, scholarships, and also for the defense, like this, and these sectors also not generated like income. So these situations have made to become a very less economy or very inefficient economy. Because of this reason, again the government have taken a decision to demand the money from the financial institutions. But is it the financial institutions are ready to provide such a fund to the Indian government? No. Why? Because when we have taken debts from the other countries, even we are not able to make a payments interest for such debts. In this situation, the other governments or other countries are not ready to provide debts to the or loans to the Indian government. So in the same situation, the imports have risen but the exports are less. In this situation, what will happen? Our payments were risen but the income was very less. This situation also made our foreign exchange reserves very low, and even where we have taken the debts, these are not even equal to make a payments for our 2 weeks imports. ಅಂತಂದ್ರೆ ಏನು ಅಂತಂದ್ರೆ ಇಂಥ ಸಿಚುಯೇಷನ್ ಅಲ್ಲಿ ಏನಾಯ್ತು, ಯಾವುದೇ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ನಮ್ಮ ದೇಶಕ್ಕೆ ಸಾಲವನ್ನು ನೀಡೋದಕ್ಕೆ ರೆಡಿ ಇರಲಿಲ್ಲ. ಯಾಕೆಂತಂದ್ರೆ ನಮ್ಮ ಎಕಾನಮಿ ಅಂತಕ್ಕಂಥದ್ದು ಆಲ್ರೆಡಿ ಲಾಸ್ ಅಲ್ಲಿದೆ. ಸೊ ಇಂಥ ಟೈಮಲ್ಲಿ ಮತ್ತೆ ನಾವು ಲೋನ್ ನ ಪ್ರೊವೈಡ್ ಮಾಡಿದಾಗ ಅವ್ರು ರೀಪೇ ಮಾಡ್ತಾರ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಅವರು ಏನ್ ಮಾಡ್ಲಿಲ್ಲ, ಪೇ ಮಾಡ್ಲಿಲ್ಲ. ಮತ್ತೆ ಏನಾಯ್ತು ಅಂತಂದ್ರೆ ಕಾಮನ್ ಆಗಿ ನಮ್ದು ಎಕ್ಸ್ಪೋರ್ಟ್ಸ್ ಅಂತಂದ್ರೆ ರಫ್ತುಗಳು ಯಾವಾಗ ಜಾಸ್ತಿ ಇರುತ್ತೋ ಅವಾಗ ಆದಾಯದ ಹರಿವು ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಏನಾಯ್ತು, ನಮ್ಮ ರಫ್ತುಗಳಿಗಿಂತ ಆಮದುಗಳು ಜಾಸ್ತಿ ಆಯ್ತು. ಸೊ ಈ ಆಮದುಗಳು ಜಾಸ್ತಿ ಆದಾಗ ಏನಾಯ್ತು ಅಂತಂದ್ರೆ ನಾವು ಬೇರೆ ದೇಶಗಳಿಂದ ಪಡೆದುಕೊಂಡಂತಹ ಸಾಲ ಈವನ್ ಆ ಇಂಪೋರ್ಟ್ಸ್ಗೆ 2 ವಾರಗಳಿಗೆ ನಾವು ಪಾವತಿ
ಮಾಡುವಷ್ಟು ಸಹ ಹಣ ನಮ್ಮ ಹತ್ರ ಇರಲಿಲ್ಲ. ಇದು ಒಂದು ರೀಸನ್. ಏನಂತಂದ್ರೆ ಆಗ ಇಂಪೋರ್ಟ್ ಗೂಡ್ಸ್ ನ ಸ್ಟಾಪ್ ಮಾಡ್ಬೋದಾಗಿತ್ತಲ್ವಾ ಅಂತಂದ್ರೆ ಸ್ಟಾಪ್ ಮಾಡಿದ್ರೆ ನಮ್ದು ಪ್ರೊಡಕ್ಷನ್ ಸರ್ವಿಸಸ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಈಗ ಯಾವ್ದನ್ನ ನಮ್ಗೆ ಎಸೆನ್ಷಿಯಲ್ ಗೂಡ್ಸ್ ಅಂತಂದ್ರೆ ನಮ್ಗೆ ಬೇಕೇ ಬೇಕಾಗಿರುವಂತಹ ವಸ್ತುಗಳಿರುತ್ತೆ, ಅವುಗಳ ಕನ್ಸಂಪ್ಷನ್ ನ ಅವುಗಳ ಯೂಸೇಜ್ ನ ನಾವು ಸ್ಟಾಪ್ ಮಾಡಕ್ಕಾಗಲ್ಲ. ಸೊ ಇಂಥ ಟೈಮಲ್ಲಿ ಮತ್ತೆ ಏನಾಯ್ತು, ಪ್ರೈಸಸ್ ಫಾರ್ ದ ಗೂಡ್ಸ್ ಹ್ಯಾವ್ ರೈಸನ್. ಸರಕು ಮತ್ತು ಸೇವೆಗಳ ಬೆಲೆಗಳು ಅಂತಕ್ಕಂಥದ್ದು ಜಾಸ್ತಿ ಆಯಿತು. ಸೊ ಈ ಎಲ್ಲಾ ಪರಿಸ್ಥಿತಿಗಳು ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನ ಮತ್ತಷ್ಟು ಕುಸಿಯೋದಕ್ಕೆ ಒಂದು ಕಾರಣಗಳು ಅಂತಕ್ಕಂಥದ್ದು ಆಯಿತು. ಮತ್ತೆ ಏನು, ನಮ್ಮ ದೇಶದ ಆರ್ಥಿಕ ನೀತಿಗಳು, ಅಭಿವೃದ್ಧಿಯ ತಂತ್ರಗಳು ಅಂತಕ್ಕಂಥದ್ದು ಏನಾಗಿತ್ತು ಅಂತಂದ್ರೆ, ನಾವು ಯಾವುದರ ಮೇಲೆ ನಮ್ಮ ದೇಶದ ಅರ್ಥವ್ಯವಸ್ಥೆ ಯಾವುದರ ಮೇಲೆ ವೆಚ್ಚವನ್ನ ಮಾಡ್ತಾ ಇತ್ತೋ ಆ ವಲಯಗಳು ಯಾವುದೇ ರೀತಿಯಾಗಿರ್ತಕ್ಕಂತಹ ಆದಾಯವನ್ನು ಜನರೇಟ್ ಮಾಡೋ ಒಂದು ತಂತ್ರಗಳು ಆಗಿರಲಿಲ್ಲ. ಸಪೋಸ್ ಈಗ ಪೆನ್ಷನ್ಸ್ ನ ಕಾಮನ್ ಆಗಿ ಪಿಂಚಣಿಗಳನ್ನ ಕೊಡ್ತೀವಿ, ಅದು ಮತ್ತೆ ಜನರು ನಮ್ಗೆ ಗವರ್ನಮೆಂಟ್ ಗೆ ರಿಟರ್ನ್ ಮಾಡೋದಿಲ್ಲ. ಈಗ ಸ್ಕಾಲರ್ಶಿಪ್ಸ್ ನ ಪ್ರೊವೈಡ್ ಮಾಡ್ತೀವಿ, ಅದೇನಾದ್ರೂ ರಿಟರ್ನ್ ಅಡಿಷನಲ್ ಇನ್ಕಮ್ ನ ಜನರೇಟ್ ಮಾಡೋದಿಲ್ಲ. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ಮಿಲಿಟರಿ ಅಂತಂದ್ರೆ ಡಿಫೆನ್ಸ್ ಈಗ ಎಷ್ಟೊಂದು ಶಸ್ತ್ರಾಸ್ತ್ರಗಳನ್ನ ನಾವು ತಗೋಬೇಕಾಗತ್ತೆ, ಅದಕ್ಕೋಸ್ಕರ ಎಷ್ಟೊಂದು ಎಕ್ಸ್ಪೆನ್ಸಸ್ ನ ಮಾಡ್ಬೇಕಾಗತ್ತೆ. ಈ ಎಕ್ಸ್ಪೆನ್ಸಸ್ ಎಲ್ಲಾನು ಮತ್ತೆ ಅಡಿಷನಲ್ ಇನ್ಕಮ್ ನ ಜನರೇಟ್ ಮಾಡಲ್ಲ. ಸೊ ಇಂತಹ ಟೈಮಲ್ಲಿ ಏನಾಗತ್ತೆ, ನಮ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿ ಇನ್ಕಮ್ ಅಂತಕ್ಕಂಥದ್ದು ಕಡಿಮೆ ಆಯಿತು. ಸೊ ಈ ಎಲ್ಲಾ ಸಿಚುಯೇಷನ್ಸ್ ನಾವು ಬೇರೆ ದೇಶಗಳಿಗೆ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡೋ ರೀತಿಯಾಗಿ ಆಯಿತು. ಸೊ ಇಂಥ ಟೈಮಲ್ಲಿ ವೇರ್ ದ ಕಂಟ್ರೀಸ್ ಆರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ನಾಟ್ ರೆಡಿ ಟು provide loans to the Indian government, in such time our government have taken decision and approach to the IBRD and also IMF to lend $7 billion to the Indian government. But is it the financial institution like World Bank have provided loans to our government? No. Why? Because these World Bank or IBRD have mentioned some restrictions to provide such loans to our government to liberalize our policies on foreign trade, and even though to implement the privatization and globalization to pay the loan to the Indian government. So what are the restrictions have made by the World Bank? What are the conditions they have applied to provide such loan to the Indian government will be discussed in a next class.